ಇದೆಲ್ಲದರ ನಡುವೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ನೋಡಿ, ಈಗ ಹೈಕಮಾಂಡ್ ಏನು ನಾಯಕತ್ವ ವಿಚಾರವಾಗಿ ಅದರ ಗೊಂದಲವನ್ನ ಬಗೆಹರಿಸೋದಕ್ಕೆ ಮ್ಯಾರಥಾನ್ ಮೀಟಿಂಗ್ ಅನ್ನ ಮಾಡ್ತಾ ಇದೆ. ಬಟ್ ಆದ್ರೆ ಸಿದ್ದರಾಮಯ್ಯ ಅವರಿಗೆ ಯಾವ ಸ್ಥಾನಮಾನ ಕೊಡಬೇಕು ಅದು ಕೂಡ ಬಹಳ ಇಂಪಾರ್ಟೆಂಟ್ ಅಲ್ವಾ. ಬಟ್ ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಅವರು ಮನ್ಸಿಲ್ಲ ಅವರಿಗೆ. ಸೊ ಅಲ್ಲಿಗೆ ಅವರು ಹೋಗ್ಬಾರ್ದು ಅಂತೇಳಿ ಸಿದ್ದರಾಮಯ್ಯ ಅವರು ಡಿಸೈಡ್ ಮಾಡಿದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ನನಗೆ ಮನ್ಸಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮೊದಲೇ ಲೆಕ್ಕಾಚಾರ ಹಾಕೊಂಡು ಸಿದ್ದು ಟೀಮ್ ಹೋಗಿರೋದು. ಹಾಗಾಗಿ ಇವತ್ತು ಸಂಜೆ ಡಿನ್ನರ್ ಮೀಟಿಂಗ್ ನಲ್ಲಿ ಮತ್ತೆ ಇದೇ ವಿಚಾರ ಚರ್ಚೆ ಆಗುತ್ತೆ. ಕೆಜೆ ಜಾರ್ಜ್ ಅವರ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರ ಟೀಮ್ ಚರ್ಚೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇದೇ ವೇಳೆ ಮುಂದಿನ ನಿರ್ಧಾರದ ಬಗ್ಗೆ ಕೂಡ ಮಹತ್ವದ ಚರ್ಚೆಯನ್ನ ನಾಯಕರು ನಡೆಸ್ತಾರೆ. ಸೊ ಸಿದ್ದರಾಮಯ್ಯ ಅವರನ್ನ ಈಗ ಸಿಎಂ ಕುರ್ಚಿಯಿಂದ ಕೆಳಗೆ ಇಳಿಸಿದ್ರು ಅಂತ ಇಟ್ಕೊಂಡ್ರು ಕೂಡ ನೆಕ್ಸ್ಟ್ ಅವ್ರಿಗೆ ಏನ್ ಕೊಡ್ತಾರೆ, ಅವ್ರನ್ನ ಸಮಾಧಾನ ಪಡಿಸ್ಬೇಕಾಗಿರುವಂತ ವಿಚಾರ ಇದೆಯಲ್ಲ. ಅಲ್ಲಿಗೆ ಈಗ ರಾಷ್ಟ್ರ ರಾಜಕಾರಣಕ್ಕೆ ಅವ್ರಿಗೆ ಬಡ್ತಿ ಕೊಡೋದು ಅಥವಾ ಅಲ್ಲಿಗೆ ಪ್ರಮೋಷನ್ ತರ ಮಾಡೋದು, ಬಟ್ ಅದು ಸಿದ್ದರಾಮಯ್ಯ ಅವರಿಗೆ ಇಷ್ಟ ಇಲ್ಲ. ಮತ್ತೊಂದು ಕಡೆ ಕೆಜೆ ಜಾರ್ಜ್ ಅವರ ನಿವಾಸದಲ್ಲಿ ಇವತ್ತೇನು ಡಿನ್ನರ್ ಮೀಟಿಂಗ್ ಆಗ್ತಾ ಇದೆಯಲ್ಲ, ಆ ಮೀಟಿಂಗ್ ನಲ್ಲಿ ಬಹುಶಃ ಈ ವಿಚಾರ ಚರ್ಚೆಗೆ ಬರುತ್ತೆ. ಸೊ ಆಗ ಮುಂದಿನ ನಿರ್ಧಾರ ಹೇಗಿರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಮಾಡ್ತಾರೆ. ಓಕೆ ದುರ್ಗೇಶ್, ಈಗಷ್ಟೇ ಗೊತ್ತಾಗ್ತಾ ಇರುವಂತ ಪ್ರಕಾರ ಈಗ ಹೈಕಮಾಂಡ್ ಏನೋ ಈ ಗೊಂದಲವನ್ನ ಬಗೆಹರಿಸಬೇಕು ಅಂತೇಳಿ ಮ್ಯಾರಥಾನ್ ಮೀಟಿಂಗ್ ಮಾಡ್ತಾ ಇದೆ. ಬಟ್ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಸಿದ್ದರಾಮಯ್ಯ ಅವರಿಗೆ ಸಮಾಧಾನ ಪಡಿಸುವಂತ ಯಾವ ಸ್ಥಾನಮಾನ ನೀಡಬಹುದು, ಅದಕ್ಕೆ ಏನ್ ಆಪ್ಷನ್ ಇದೆ ಹೈಕಮಾಂಡ್ ಮುಂದೆ ಅಂತ. ಬಿಕಾಸ್ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕಂತೂ ಸಿದ್ದರಾಮಯ್ಯ ಅವರಿಗೆ ಮನ್ಸಿಲ್ಲ. ಖಂಡಿತ ಪ್ರಭು, ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳ್ಕೊಂಡಂತೆ ರಾಷ್ಟ್ರ ರಾಜಕಾರಣಕ್ಕೆ ನಾನು ಹೋಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಹಿಂದೆ 2 ಬಾರಿ ಅವರು ಲೋಕಸಭಾ ಚುನಾವಣೆಗೆ ನಿಂತು ಸೋಲನ್ನ ಕೂಡ ಕಂಡಿರುವಂತದ್ದು. ಅದಾದ ಬಳಿಕ ವಿಧಾನಸಭಾ ಚುನಾವಣೆಗಳಲ್ಲಿ ಗೆಲುವು ಸಾಧಿಸಿ 2 ಬಾರಿ ಸಿಎಂ ಆಗಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರಿಗೂ ಕೂಡ ಮತ್ತು ರಾಜ್ಯದಲ್ಲಿರುವಂತಹ ನಾಯಕರಿಗೂ ಕೂಡ ರಾಷ್ಟ್ರ ರಾಜಕಾರಣದ ವಿಚಾರದಲ್ಲಿ ನನಗೆ ಆಸಕ್ತಿ ಇಲ್ಲ ಅನ್ನುವಂತ ಮಾತನ್ನ ಸಾಕಷ್ಟು ಬಾರಿ ಹೇಳಿದ್ದಾರೆ. ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅವಧಿ ಜೂನ್ 15ಕ್ಕೆ ಮುಗಿಯುತ್ತಿರುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಏನಾದರೂ ಬನ್ನಿ ಅನ್ನುವಂತಹ ವಾದವನ್ನು ಹೈಕಮಾಂಡ್ ನಾಯಕರು ಇಟ್ಟರೆ ಮುಂದೆ ಸಿಎಂ ಸಿದ್ದರಾಮಯ್ಯ ಅವರ ನಡೆ ಹೇಗಿರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲದೆ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಈಗಾಗಲೇ ನಿರಾಸಕ್ತಿಯನ್ನು ಹೊಂದಿದ್ದಾರೆ. ಹೈಕಮಾಂಡ್ ನಾಯಕರಿಗೂ ಕೂಡ ಈ ಒಂದು ಸಂದೇಶವನ್ನ ಸೂಚನೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಂದು ವೇಳೆ ಆ ರೀತಿಯಲ್ಲಿ ಹೈಕಮಾಂಡ್ ನಾಯಕರು ಹೇಳಿದ್ರೆ ಕೇಳಬೇಕಾದಂತಹ ಪರಿಸ್ಥಿತಿ ಬಂದ್ರೆ ಡಿಸಿಎಂ ಆಗುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನ ಸಿಎಂ ಮಾಡೋದಕ್ಕೆ ಮುಂದಾಗ್ತಾರ ಹೈಕಮಾಂಡ್ ನಾಯಕರು. ಜೊತೆಗೆ ದಲಿತ ಸಿಎಂ ಮಾಡೋದಕ್ಕೆ ಮುಂದಾಗಿ ಏನಾದರೂ ಈ ಒಂದು ಪ್ಲಾನ್ ಅನ್ನ ಹೈಕಮಾಂಡ್ ನಾಯಕರು ಮುಂದೆ ತಂದ್ರೆ ಪರಮೇಶ್ವರ್ ಅವರ ಹೆಸರಿದೆ, ಸತೀಶ್ ಜಾರಕಿಹೊಳಿ ಅವರ ಹೆಸರಿದೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ದಲಿತ ಸಿಎಂ ರನ್ನಾಗಿ ಮಾಡಬೇಕು ಅನ್ನೋ ಕಂಡೀಷನ್ ಅನ್ನು ಹಾಕುವಂತ ಸಾಧ್ಯತೆ ಇರುವಂತದ್ದು. ಹೀಗಾಗಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವ ಮುನ್ನ ನಾನು ಹೇಳಿದವರಿಗೆ ಸಿಎಂ ಮಾಡಿ ನನ್ನ ಮಗನಿಗೆ ಒಂದು ರಾಜಕೀಯ ಸ್ಥಾನಮಾನಗಳನ್ನ ಕೊಡಿ ಅಥವಾ ಡಿಸಿಎಂ ಸ್ಥಾನವನ್ನ ಕೊಡಿ ಅನ್ನೋ ನಿಟ್ಟಿನಲ್ಲೂ ಕೂಡ ಬೇಡಿಕೆ ನೀಡಬಹುದು. ಸಾಕಷ್ಟು ಷರತ್ತುಗಳು ಮತ್ತು ಮುಂದಿನ ನಿರ್ಧಾರಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರೊಂದಿಗೆ ಚರ್ಚೆಯನ್ನ ಮಾಡಿದ್ದಾರೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನಾಯಕರು ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆನ ಮಾಡ್ತಾರೆ, ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋ ಬಗ್ಗೆ ಕೂಡ ಚರ್ಚೆ ಆಗಿದೆ. ಒಂದು ವೇಳೆ ಹೈಕಮಾಂಡ್ ನಾಯಕರು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂದ್ರೆ ಈ ರೀತಿ ನಾವು ಮುಂದೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋಣ ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ಲಾನ್ಗಳಾಗಿರಬಹುದು. ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರ ಮುಂದಿನ ರಾಜಕೀಯ ನಡೆಯನ್ನ ಜೀವನವನ್ನ ಕೂಡ ನೋಡಿಕೊಳ್ಳಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಸಿಎಂ ಸಿದ್ದರಾಮಯ್ಯ ಅವರಿಗಿದೆ. ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಹೋಗದೆ ರಾಜ್ಯದಲ್ಲಿಯೇ ಒಂದು ಯಾವ್ದಾದ್ರು
ಉನ್ನತ ಸ್ಥಾನಮಾನವನ್ನು ಪಡೆದುಕೊಂಡು ಕೂಡ ಇರಬಹುದು. ಹೀಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಬದಲಾವಣೆ ಬೇಡ ಅನ್ನುವ ನಿಟ್ಟಿನಲ್ಲಿ ಸಿಎಂ ಆಪ್ತರು ಕೂಡ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಇರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರು ಯಾವ ರೀತಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಇರೋದ್ರಿಂದ ಇವತ್ತು ಸಂಜೆ ಏನು ಕೆಜೆ ಜಾರ್ಜ್ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆಗುತ್ತೆ. ಆ ಡಿನ್ನರ್ ಮೀಟಿಂಗ್ ಅಲ್ಲೂ ಕೂಡ ಆಗಿರುವಂತಹ ಸಭೆಯಲ್ಲಿನ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಹಂಚಿಕೊಂಡು ಈ ರೀತಿಯ ಚರ್ಚೆಗಳಾಗಿದೆ, ಈ ರೀತಿಯ ನಿರ್ಧಾರಗಳಿಗೆ ಹೈಕಮಾಂಡ್ ನಾಯಕರು ಬರಬಹುದು. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂದ್ರೆ ನಾವೆಲ್ಲ ಯಾವ ರೀತಿಯಾಗಿರಬೇಕು, ಮತ್ತೆ ಯಾರನ್ನ ಸಿಎಂ ಆಕಾಂಕ್ಷಿಗಳಾಗಿದ್ದಾರೆ ಅವರಿಗೆ ಹೆಸರುಗಳನ್ನ ಹೈಕಮಾಂಡ್ ನಾಯಕರಿಗೆ ಸೂಚನೆ ಕೊಡಬೇಕು. ಒಂದು ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸಿಎಂ ಆದ್ರೆ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಮತ್ತೆ ಜೋರಾಗುವಂತದ್ದು, ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಆಗಿರಬಹುದು ಒಂದಿಷ್ಟು ಜಾತಿವಾರ ಲೆಕ್ಕಾಚಾರದಲ್ಲೂ ಕೂಡ ಡಿಸಿಎಂ ಮಾಡಬೇಕನ್ನುವಂತ ಪಟ್ಟನ್ನ ಈಗಾಗಲೇ ತಂತ್ರವನ್ನ ಈ ಒಂದು ಸಿಎಂ ಸಿದ್ದರಾಮಯ್ಯ ಬಣ ಮಾಡಿಕೊಂಡಿದೆ. ಹೀಗಾಗಿ ಹೈಕಮಾಂಡ್ ನಾಯಕರು ಯಾವ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಸಿಎಂ ಸಿದ್ದರಾಮಯ್ಯ ಟೀಮ್ನ ಒಂದು ಲೆಕ್ಕಾಚಾರಗಳು ಮುಂದಿನ ದಿನಗಳಲ್ಲಿ ವರ್ಕೌಟ್ ಆಗುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಕೂಡ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಪ್ರಭು. ಓಕೆ ದುರ್ಗೇಶ್, ಈಗ ವೀರೇಶ್ ಮತ್ತೊಂದು ವಿಚಾರ ಇಲ್ಲಿ ಕಾಡ್ತಾ ಇರುವಂತ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಈಗ ಸಂಜೆ ಆಗ್ತಾ ಬಂತು, ಮ್ಯಾರಥಾನ್ ಮೀಟಿಂಗ್ ಆಗ್ತಾ ಇದೆ, ಇವತ್ತೇ ಏನಾದ್ರೂ ಒಂದು ಕ್ಲೂ ಅಥವಾ ಒಂದು ಕ್ಲಾರಿಟಿ ಸಿಗಬಹುದಾ ಅಥವಾ ಮತ್ತಿದ್ ನಾಳೆ ಪೋಸ್ಟ್ಪೋನ್ ಆಗುತ್ತಾ, ಏನ್ ಕತೆ ಅಂತ? ಖಂಡಿತವಾಗಿಯೂ ಪ್ರಭು, ಕೇವಲ ರಾಜ್ಯ ಕಾಂಗ್ರೆಸ್ನ ಭವಿಷ್ಯ ಕೇವಲ ಒಂದು ದಿನದಲ್ಲಿ ನಿರ್ಧಾರ ಆಗುವಂತದ್ದು ತುಂಬಾನೇ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಸತತವಾಗಿ ಮ್ಯಾರಥಾನ್ ಸಭೆಗಳು ಆಗಿದ್ದಾವೆ. ಅದೇ ಒಂದು ಇವತ್ತು ಕಾರಣ ಅಂತ ಹೇಳ್ಬೋದು. ಸಿಎಂ ಸಿದ್ದರಾಮಯ್ಯನವರ ಜೊತೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೂ ಸಹ ಸಭೆಯನ್ನು ನಡೆಸೋದ್ರ ಜೊತೆಗೆ ಹೈಕಮಾಂಡ್ ನಾಯಕರುಗಳು ಪ್ರತ್ಯೇಕವಾಗಿ ಚರ್ಚೆಯನ್ನು ಸಹ ಮಾಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರನ್ನ ಏಕಾಏಕಿ ಕೆಳಗಿಳಿಸಲಿಕ್ಕೆ ತುಂಬಾನೇ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಲಿಕ್ಕೆ ಯಾವುದೇ ರೀತಿಯಾದಂತಹ ಸಕಾರಣಗಳು ಸಹ ಹೈಕಮಾಂಡ್ ನಾಯಕರುಗಳ ಮುಂದೆ ಇಲ್ಲ. ಸಿಎಂ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಟ್ಟಿರುವಂತದ್ದು, ಮಾಸ್ ಲೀಡರ್ ಆಗಿರುವಂತದ್ದು ಮತ್ತು ಸತತವಾಗಿ ಉಪಚುನಾವಣೆಗಳನ್ನ ಗೆದ್ಕೊಂಡು ಬಂದಿರುವಂತದ್ದು ಮತ್ತು ಅವರಿಗೆ ಬೆಂಬಲಕ್ಕೆ ಈಗಲೂ ಸಹ ಸಾಕಷ್ಟು ಸಚಿವರುಗಳು ಮತ್ತು ಶಾಸಕರುಗಳು ಬೆಂಬಲವಾಗಿ ನಿಂತಿರುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಏಕಾಏಕಿ ಕೆಳಗಿಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲೇ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಕಡೆಯಿಂದಲೂ ಸಹ ಹೈಕಮಾಂಡ್ ನಾಯಕರುಗಳು ಅವರ ವಾದವನ್ನು ಸಹ ಆಲಿಸಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರಿಗೂ ಸಹ ಕೆಲವು ಆಫರ್ ಗಳನ್ನ ಹೈಕಮಾಂಡ್ ನಾಯಕರುಗಳು ಮಾಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ನೀವು ಬನ್ನಿ, ಈಗಾಗಲೇ ರಾಜ್ಯಸಭೆ ಚುನಾವಣೆ ಬಂದಿರುವಂತದ್ದು, ಹೀಗಾಗಿ ನೀವು ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಬನ್ನಿ, ನೀವು ಮತ್ತು ಎಐಸಿಸಿ ಇಂದಾನೇ ಪಕ್ಷವನ್ನ ಮುನ್ನಡೆಸಿ ಅನ್ನೋ ಒಂದು ಕೆಲವು ಆಫರ್ಗಳು ಸಹ ಬಂದಿರುವಂತಹ ಸಾಧ್ಯತೆಗಳು ಇರುವಂತದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಬೇಕಂತ ಆಸಕ್ತಿ ಸಾಕಷ್ಟು ಇರುವ ಹಿನ್ನೆಲೆಯನ್ನೇ ಅವರು ಇವತ್ತು ಎಲ್ಲ ರೀತಿಯಾದಂತಹ ತಂತ್ರಗಳನ್ನೇ ಮಾಡಿಕೊಂಡು, ಅದರಲ್ಲೂ ವಿಶೇಷವಾಗಿ ಅವರ ಆಪ್ತರಾಗಿರ್ತಕ್ಕಂಥ ಓಕೆ ಓಕೆ ಥ್ಯಾಂಕ್ ಯು ದುರ್ಗೇಶ್ ಅಂಡ್ ಥ್ಯಾಂಕ್ ಯು ವೀರೇಶ್, ಇಬ್ಬರಿಗೂ ಕೂಡ ನೀವೆಲ್ಲ ಡೀಟೇಲ್ಸ್ಗಾಗಿ.